ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಗಳಿಗೆ ಭಾಗ 2 ಸಂದೇಶ 50. ಕೊನೆಯ 7 ಪಿಡುಗುಗಳು ಅಥವಾ ಬಾಧೆಗಳು. ಕೊನೆಯ 7 ಪಿಡುಗುಗಳು ಅಥವಾ ಬಾಧೆಗಳ ಪಟ್ಟಿ ಇಲ್ಲಿದೆ. ಮೊದಲನೆಯ ಬಾಧೆ ಅಥವಾ ಪಿಡುಗು. ಮೊದಲ ಬಾಧೆಯು ಅಥವಾ ಪಿಡುಗು ತೆರೆದ ಹುಣ್ಣು ಅಥವಾ ಚರ್ಮ ರೋಗದ ಬಾಧೆಯಾಗಿದೆ. ಈ ಮಂಗನ ಜ್ವರ ಮತ್ತು ಮುಂಬರುವ ಬಾಧೆ. ನಾನು ಈಗಾಗಲೇ ಚರ್ಮ ರೋಗದ ಬಗ್ಗೆ ನಿಮಗೆ ಹೇಳಿದ್ದೆ. ದದ್ದುಗಳು ಮತ್ತು ಹುಣ್ಣುಗಳೊಂದಿಗೆ ಪ್ರಾರಂಭವಾಗುತ್ತದೆ. ಎರಡನೆಯ ಬಾಧೆ, ಎರಡನೆಯ ಪ್ಲೇಗ್ ಅಥವಾ ಬಾಧೆ ನೀರಿನಿಂದ ಕೂಡಿರುತ್ತದೆ. ದೇವರು ತನ್ನ ಕೋಪವನ್ನು ಸುರಿಸುತ್ತಾರೆ. ಆಗ ನೀರು ಸಹ ಆಶೀರ್ವದಿಸಲ್ಪಡದೆ ಹೊರತು ಕುಡಿಯಲು ಸೂಕ್ತವಲ್ಲ. ಕುಡಿಯುವ ಮೊದಲು ನೀವು ನಿಮ್ಮನ್ನು ಮತ್ತು ನೀರನ್ನು ಆಶೀರ್ವದಿಸಬೇಕು ಎಂದು ನಾನು ನಿಮಗೆ ಹೇಳಿದ್ದೆ. ಮೂರನೆಯ ಬಾಧೆ ಯುದ್ಧ. ಈ ಬಾಧೆಯು ನೀರಿನಲ್ಲಿರುವ ಜೀವಿಗಳ ಮೇಲೆ ವಿನಾಶವನ್ನು ತರುತ್ತದೆ, ಏಕೆಂದರೆ ಸುಳ್ಳು ಪ್ರವಾದಿಗಳು ಹೋರಾಟಗಳು ಮತ್ತು ಯುದ್ಧಗಳ ಮೂಲಕ ಸಂತರ ರಕ್ತವನ್ನು ಸುರಿಸುತ್ತಾರೆ. ಆಗ ಕಹಿ ನೀರಿನ ಕೋಪವು ಅವರಿಗೆ ಕುಡಿಯಲು ಕೊಟ್ಟ ರಕ್ತದಂತಿರುತ್ತದೆ. ಕಿರುಕುಳದಿಂದಾಗಿ ನೈಲ್ ನದಿ ರಕ್ತವಾಗಿ ಬದಲಾದಾಗ ಈಜಿಪ್ಟನ್ನು ಬಾಧಿಸಿದ ಅದೇ ಕಹಿ. ನಾಲ್ಕನೆಯ ಪ್ಲೇಗ್ ಅಥವಾ ಬಾಧೆ. ನಾಲ್ಕನೇ ಪಿಡುಗು ಬರಗಾಲ. ಮನುಷ್ಯರು ಹಿಂದೆಂದೂ ಅನುಭವಿಸದಷ್ಟು ಶಾಖವನ್ನು ಅನುಭವಿಸುತ್ತಾರೆ. ಅದು ಬೆಂಕಿಯಂತಿರುತ್ತದೆ. ಅವರ ನೋವು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಅಥವಾ ಘನಘೋರವಾಗಿರುತ್ತದೆ ಎಂದರೆ ಅವರು ಹಲ್ಲು ಕಡಿಯುತ್ತಾರೆ, ಆದರೆ ಯಾವುದೇ ಪರಿಹಾರ ಅಥವಾ ಪ್ರಯೋಜನವಿರುವುದಿಲ್ಲ. ಐದನೆಯ ಬಾಧೆ ಅಥವಾ ಪ್ಲೇಗ್. ಐದನೇ ಬಾಧೆ ಎಂದರೆ ಈ ಕೊನೆಯ ಕಾಲದಲ್ಲಿ ಕತ್ತಲೆ. 3 ದಿನಗಳ ಕತ್ತಲೆಯಲ್ಲ, ಬದಲಾಗಿ ಖಿನ್ನತೆ ಮತ್ತು ಹತಾಶೆ ಕತ್ತಲನ್ನು ನಿಮ್ಮನ್ನು ನೋವಿನಿಂದ ಆವರಿಸುತ್ತದೆ ಮತ್ತು ಅದು ಪಾಪಿಗಳನ್ನು ಆವರಿಸುತ್ತದೆ, ಏಕೆಂದರೆ ಅವರು ನಾನು ಅವರಿಗೆ ಮಾಡಿದ ಬೆಲೆಯನ್ನು ನಿರಾಕರಿಸಿದರು. ಅವರು ಪಶ್ಚಾತ್ತಾಪ ಪಡಲು ಮತ್ತು ನನ್ನ ಪ್ರವಾದಿಗಳು ಮತ್ತು ನನ್ನ ಸಂದೇಶವಾಹಕರ ಮಾತುಗಳನ್ನು ಕೇಳಲು ನಿರಾಕರಿಸಿದರು. ಮತ್ತು ಪವಿತ್ರಾತ್ಮರು ಇಲ್ಲದಾಗ ದುಷ್ಟ ಶಕ್ತಿಯು ಅಥವಾ ದುರಾತ್ಮವು ಆವರಿಸಿಕೊಳ್ಳುತ್ತದೆ. ಆರನೆಯ ಪ್ಲೇಗ್. ಯುಪ್ರೆಟಿಸ್ ನದಿ ಒಣಗಿ ಹೋಗುತ್ತದೆ. ಘಟಸರ್ಪದ ಬಾಯಿಂದ 3 ಅಶುದ್ಧ ಶಕ್ತಿಗಳು ಹೊರಬರುವುದನ್ನು ನೀವು ನೋಡುತ್ತೀರಿ. ಮೃಗ ಮತ್ತು ಸುಳ್ಳು ಪ್ರವಾದಿಗಳು. ಈ ದುಷ್ಟಶಕ್ತಿಗಳು ಸುಳ್ಳು ದೇವರನ್ನು ಪೂಜಿಸುವ ಅದೇ ರಾಕ್ಷಸರನ್ನು ಅನುಸರಿಸುವ ಎಲ್ಲ ಜನರನ್ನು ಮೋಸಗೊಳಿಸುತ್ತಾ ಭೂಮಿಯ ಸುತ್ತಲೂ ಸಂಚರಿಸುತ್ತವೆ. ಅವರು ಅಂತಿಮವಾಗಿ ತಮ್ಮದೇ ಆದ ವಿನಾಶಕ್ಕೆ ಹೋಗುತ್ತಾರೆ. ಏಳನೇ ಬಾಧೆ ಎಂದರೆ ಪರ್ವತಗಳು ಕಣ್ಮರೆಯಾಗುವವರೆಗೂ ಭೂಮಿಯು ಹಿಂದೆಂದೂ ತಿಳಿದಿಲ್ಲದ ಭೂಕಂಪದಲ್ಲಿ ನಡುಗುವುದು. 35ರಿಂದ 45 ಕೆಜಿಗಳಷ್ಟು ದೊಡ್ಡದಾದ ಆಲಿಕಲ್ಲುಗಳು, ಅಂದರೆ ಆನೆಕಲ್ಲು, ಮನುಷ್ಯರ ಮೇಲೆ ಬೀಳುತ್ತವೆ. ಈ ಕೊನೆಯ ಬಾಧೆಯನ್ನು ಕ್ರೋಧದ ಬಾಧೆ ಎಂದು ಕರೆಯಲಾಗುತ್ತದೆ.